ಹಾಯ್ ಹಲೋ ನಮಸ್ಕಾರ. ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮೆಲ್ಲರ ಪ್ರೀತಿಯ ಮುದ್ದು ಚಿಕ್ಕಯ್ಯ ಅಂದರೆ ಚಿಕ್ಕಪ್ಪ ಸನದಿ. ಸ್ನೇಹಿತರೆ, ಕಳೆದ 7-8 ತಿಂಗಳಿಂದ ನಾನು ಯಾವುದೇ ವಿಡಿಯೋಗಳನ್ನು ನನಗೆ ಮಾಡಲಿಕ್ಕೆ ಆಗಿರಲಿಲ್ಲ. ಯಾಕಪ್ಪ ಅಂತಂದರೆ ನನ್ನ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಿ, ಅಂದರೆ ನನಗೆ ಸ್ವಲ್ಪ ಪ್ಯಾರಲೈಸ್ ಆಗಿ ನಾನು ಸ್ವಲ್ಪ ಬೆಡ್ ರೆಸ್ಟಲ್ಲೇ ಇದ್ದೆ. ಆ ಕಾರಣಕ್ಕಾಗಿ ಯಾವುದೇ ಟ್ಯುಟೋರಿಯಲ್ಸ್ಗಳನ್ನು ನನಗೆ ಮಾಡಲಿಕ್ಕೆ ಆಗಿರಲಿಲ್ಲ. ಸೊ ತಮ್ಮೆಲ್ಲರಲ್ಲಿ ಮೊಟ್ಟ ಮೊದಲಿಗೆ ಕ್ಷಮೆಯನ್ನು ಕೇಳ್ತಾ ಬನ್ನಿ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ನಾನು ಕಂಟಿನ್ಯೂ ಆಗಿ ವಿಡಿಯೋ ಮಾಡಬೇಕು ಅಂತ ಹೇಳಿ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀನಿ. ಕ್ಯೂಬಸ್ 5 ಮತ್ತು ಕ್ಯೂಬಸ್ 15 ಈ ಎರಡು ಸಾಫ್ಟ್ವೇರ್ಗಳ ಮೇಲೆ, ಜೊತೆಗೆ ಎಫ್ ಎಲ್ ಸ್ಟುಡಿಯೋ ಬಗ್ಗೆ ಕೂಡ ಟ್ಯುಟೋರಿಯಲ್ಸ್ಗಳನ್ನು ಮಾಡಿ ಹಾಕ್ತಾಯಿದ್ದೀನಿ. ಅದೇ ರೀತಿ ಎಫ್ ಎಲ್ ಸ್ಟುಡಿಯೋ ಮ್ಯೂಸಿಕ್ ಪ್ರೊಡಕ್ಷನ್ ಕೋರ್ಸು ಈಗ ಆಲ್ರೆಡಿ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಯಾರೆಲ್ಲ ಇನ್ನೂ ಜಾಯ್ನ್ ಆಗಬೇಕಂತ ಇದ್ದೀರೋ ದಯವಿಟ್ಟು ಜಾಯ್ನ್ ಆಗಿ. ಅದು ಒಟ್ಟು 3 ತಿಂಗಳದ್ದು ಒಂದು ಮ್ಯೂಸಿಕ್ ಪ್ರೊಡಕ್ಷನ್ ಕೋರ್ಸ್ ಇದೆ. ಅದರಲ್ಲಿ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲಲ್ಲಿ ಮ್ಯೂಸಿಕ್ ಪ್ರೊಡಕ್ಷನ್ ಕೋರ್ಸನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ವಾರದಲ್ಲಿ 2 ದಿನ ಇರುತ್ತೆ, ರವಿವಾರ ಮತ್ತು ಗುರುವಾರ. ಒಂದು ಕ್ಲಾಸ್ 2 ಗಂಟೆವರೆಗೂ ನಡೆಯುತ್ತೆ. ಅಂದರೆ ಒಂದು ಸಂಜೆ 4 ಗಂಟೆಗೆ ಸ್ಟಾರ್ಟ್ ಆದರೆ ಸಂಜೆ 6 ಗಂಟೆವರೆಗೂ, ಹೀಗೆ 2 ಗಂಟೆಗಳ ಕಾಲ ಅದು ಮ್ಯೂಸಿಕ್ ಪ್ರೊಡಕ್ಷನ್ ಕೋರ್ಸ್ ಲೈವ್ ಕ್ಲಾಸ್ ಇರುತ್ತೆ. ಮುಖಾಮುಖಿಯಾಗಿ ನಾನು ಗೂಗಲ್ ಮೀಟಲ್ಲಿ ನಿಮ್ಮ ಜೊತೆಗೆ ಕೂತ್ಕೊಂಡು ನಿಮಗೆ ಎಫ್ ಎಲ್ ಸ್ಟುಡಿಯೋ ಬಗ್ಗೆ ಇರ್ತಕ್ಕಂಥ ಡೌಟ್ಸ್ಗಳಾಗಿರ್ಬೋದು, ಮ್ಯೂಸಿಕ್ ಪ್ರೊಡಕ್ಷನ್ ಮಾಡೋದಾಗಿರ್ಬೋದು, ಅದೆಲ್ಲವೂ ನಾನು ಹೇಳ್ಕೊಡ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ಕ್ಯೂಬಸ್ 5ನ 30 ಕ್ಲಾಸ್ಗಳನ್ನು ಮಾಡ್ತಾಯಿದ್ದೀನಿ. 30 ಪಾರ್ಟ್ಗಳಲ್ಲಿ ಕ್ಲಾಸ್ಗಳನ್ನು ಮಾಡ್ತಾಯಿದ್ದೀನಿ. ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಆಗಿ ಕ್ಯೂಬಸ್ 5ನ ನಾವು ಯಾವ ರೀತಿ ಯೂಸ್ ಮಾಡೋದು, ರೆಕಾರ್ಡಿಂಗ್ ಮಾಡೋದು ಹೇಗೆ, ಮ್ಯೂಸಿಕ್ ಪ್ರೊಡಕ್ಷನ್ ಮಾಡೋದು ಹೇಗೆ, ಮಿಕ್ಸಿಂಗ್, ಮಾಸ್ಟರಿಂಗ್, ಎಡಿಟಿಂಗ್ ಎಲ್ಲವೂ ನಾನು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕ್ಯೂಬಸ್ 5 ಬಗ್ಗೆ ಬನ್ನಿ. ಮೊದಲಿಗೆ ಏನು ಮಾಡ್ಕೊಳ್ಳಿ ಅಂತಂದರೆ, ನೀವು ಕ್ಯೂಬಸ್ 5ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಕ್ಯೂಬಸ್ 5 ಸ್ಟಾರ್ಟ್ ಮಾಡಿದ ನಂತರ ನೀವು ಸ್ಟಾರ್ಟಿಂಗಲ್ಲಿ ಕ್ಯೂಬಸ್ 5 ಮಾಡಿದ್ರೆ ಈ ರೀತಿ ಆಪ್ಷನ್ಗಳು ಬರೋದಿಲ್ಲ. ಏನಕ್ಕೆ ಅಂತಂದರೆ, ನಾನು ಆಲ್ರೆಡಿ ಒಂದು 2 ಪ್ರಾಜೆಕ್ಟ್ಗಳನ್ನು ಇದರಲ್ಲಿ ಮಾಡಿಟ್ಕೊಂಡಿದ್ದೀನಿ. ನೀವು ಪ್ರಾಜೆಕ್ಟ್ಗಳು ಮಾಡಿದರೆ ಈ ರೀತಿ ಬರುತ್ತೆ. ಇಲ್ಲಿ ಓಪನ್ ಸೆಲೆಕ್ಷನ್, ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಸೆಲೆಕ್ಷನ್ ಮಾಡ್ಕೋಬೋದು. ಅಥವಾ ನೀವು ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ಇದೆ ನೋಡಿ, ಈ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ MT ಅಂತ ಬರುತ್ತೆ. ಈ MTಯನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇದರಲ್ಲಿ ಬೇರೆ ಬೇರೆ ಆಪ್ಷನ್ಗಳಿದೆ. ಇದು ಯಾವುದು ನಿಮಗೆ ಈ ರೆಕಾರ್ಡಿಂಗ್ ಮಾಡಲಿಕ್ಕೆ ಇದು ಬೇಕಾಗೋದಿಲ್ಲ. ಇದರಲ್ಲಿ ಬರೋದಂಥದ್ದು ನಾವು ಸಾಫ್ಟ್ವೇರಲ್ಲಿ ಆನ್ ಮಾಡಿದ ನಂತರ ಕೂಡ ನಾವು ಅದನ್ನು ಮಾಡ್ಬೋದು. ಅದಾದ ನಂತರ ನೀವೇನು ಮಾಡಿ ಅಂತಂದರೆ, MTಯನ್ನು ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಡಿ. ಓಕೆ ಕೊಟ್ಟ ನಂತರ, ನಾನು ಹಲವಾರು ಟ್ಯುಟೋರಿಯಲ್ಸ್ಗಳಲ್ಲಿ ನಾನು ಹೇಳಿದ್ದೀನಿ, ಆದರೆ ಅದನ್ನು ಸರಿಯಾಗಿ ನೀವು ಯಾರೂ ಟ್ಯುಟೋರಿಯಲ್ಸ್ಗಳು ನೋಡ್ತಾ ಇಲ್ಲ ಅನಿಸುತ್ತೆ. ಯಾರು ನೋಡಿಲ್ವೋ ಅವ್ರು ದಯವಿಟ್ಟು ಈ ಟ್ಯುಟೋರಿಯಲ್ಸ್ಗಳನ್ನು ನೋಡಿ. ಅಂತಂದರೆ ಇಲ್ಲಿ ಪಾತನ್ನು ಕೇಳುತ್ತೆ, ಅದು ಪ್ರಾಜೆಕ್ಟ್ ಪಾತನ್ನು ಕೇಳುತ್ತೆ. ನೀವು ಪಾತನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಪಾತಲ್ಲಿ ನಿಮ್ದು ಯಾವ್ಯಾವ ಡ್ರೈವ್ ಇರುತ್ತೋ ಆ ಡ್ರೈವನ್ನು ಇಲ್ಲಿ ನಿಮಗೆ ಶೋ ಆಗುತ್ತೆ. ಯಾವ್ಯಾವ ಡ್ರೈವ್ಸ್ಗಳಿದೆ ನಿಮ್ಮದು ಅದು ಶೋ ಆಗುತ್ತೆ. ನೀವು ಆ ಡ್ರೈವಲ್ಲಿ C ಡ್ರೈವ್ ಒಂದನ್ನು ಹೊರತುಪಡಿಸಿ, ಈ C ಡ್ರೈವ್ ಇದೆಲ್ಲ, ಇದನ್ನೊಂದು ಹೊರತುಪಡಿಸಿ ಉಳಿದ ಯಾವುದಾದ್ರೂ ಡ್ರೈವದಲ್ಲಿ ನೀವು ಈ ನಿಮ್ಮ ಪ್ರಾಜೆಕ್ಟನ್ನು ನೀವು ಸೇವ್ ಮಾಡ್ಕೊಳ್ಳಿ. ಸೇವ್ ಏನು ಮಾಡಿ ಅಂತಂದರೆ, ನಾನು ಇಲ್ಲಿ ನ್ಯೂ ವಾಲ್ಯೂಮ್ D ಅಂತ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನೀವು ಕ್ಯೂಬಸ್ ಟ್ಯುಟೋರಿಯಲ್ಸ್ನ ಮಾಹಿತಿಯನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ನೀವು ಇಲ್ಲಿ ಏನು ಮಾಡಬೇಕು ಅಂದರೆ, ನೀವು ಡ್ರೈವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಮೇಕ್ ಎ ನ್ಯೂ ಫೋಲ್ಡರ್ ಅಂತ ಹೇಳಿಕೊಡಿ. ಮೇಕ್ ಎ ನ್ಯೂ ಫೋಲ್ಡರ್, ಇದರಲ್ಲಿ ಒಂದು ಏನಾದರೂ ಹೆಸರನ್ನು ಹಾಕಬೇಕು. ಅಥವಾ ನೀವು ಆಲ್ರೆಡಿ ಮೊದಲೇ ಇನ್ನೊಂದು ಅದನ್ನು ತೋರಿಸ್ತೀನಿ. ಇಲ್ಲಿ ನೀವೇನು ಮಾಡಿ ಅಂತಂದರೆ, ನಾನು ಕ್ಯೂಬಸ್ ಅಂತ ಹಾಕ್ತೀನಿ. ಕ್ಯೂಬಸ್ 5 ಕ್ಲಾಸ್ ಈ ರೀತಿ ನಾನು ಟೈಪ್ ಮಾಡ್ಕೊಡ್ತೀನಿ. ನೀವು ಹೆಸರು ಏನಾದರೂ ಕೊಡಿ, ನಿಮ್ಗೆ ಯಾವ್ದು ಇಷ್ಟ, ನಿಮಗೆ ನೆನಪಲ್ಲಿ ಆಗಿರೋದು. ಆಮೇಲೆ ಇಲ್ಲಿ ಒಂದು ಸರಿ ಈ ಕಡೆಗೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಬ್ಲೂ ಟಿಕ್ ಬರುತ್ತೆ. ಅಥವಾ ಬ್ಲೂ ಟಿಕ್ ಬರಲಿಲ್ಲ ಅಂತಂದರೆ ನೀವೇನು ಮಾಡ್ಕೊಳ್ಳಿ ಅಂತಂದರೆ, ನೀವು ಈಗ ಕ್ಯೂಬಸ್ 5 ಕ್ಲಾಸ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಕೊಟ್ಟ ನಂತರ ಈ ರೀತಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದ ನಂತರ ನೀವು ಇದು ಮ್ಯಾಕ್ಸಿಮೈಸ್ ಇರುತ್ತೆ, ಇದು
ಇದು ಮಿಡಲ್ ಇರುತ್ತೆ. ಇದನ್ನು ನೀವು ಏನು ಮಾಡಿ ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳಿ. ಇಲ್ಲಿ ಹಲವಾರು ಆಪ್ಷನ್ಗಳು ನಮಗೆ ಸಾಫ್ಟ್ವೇರಲ್ಲಿ ಸಿಗುತ್ತೆ. ಫೈಲ್ ಇದೆ, ಎಡಿಟ್ ಇದೆ, ಪ್ರೊಜೆಕ್ಟ್ ಇದೆ, ಆಡಿಯೋ, ಮಿಡಿ, ಸ್ಕೋರು, ಮೀಡಿಯಾ, ಟ್ರಾನ್ಸ್ಪೋರ್ಟು, ಡಿವೈಸು, ವಿಂಡೋಸು, ಹೆಲ್ಪ್. ಇದರಲ್ಲಿ ನಾವು ಮೊದಲಿಗೆ ಏನು ಮಾಡಬೇಕಪ್ಪ ಅಂತಂದರೆ, ಭಾಳ ಜನ ಮಾಡ್ತಾ ಇರೋ ತಪ್ಪನ್ನು ಏನಪ್ಪ ಅಂತಂದರೆ ಅವರು ಡ್ರೈವ್ ಸೆಲೆಕ್ಟ್ ಮಾಡೋದ್ರಲ್ಲಿ ಫೇಲ್ ಆಗ್ತಾ ಇದ್ದಾರೆ. ಹೆಂಗಂತಂದರೆ, ನೀವು ಏನು ಮಾಡಬೇಕಪ್ಪ ಅಂತಂದರೆ, ನೋಡಿ ನಾನು ಇಲ್ಲಿ 3 ವೆಬ್ಸೈಟ್ಗಳನ್ನು ಓಪನ್ ಮಾಡಿದ್ದೀನಿ. ಇದರಲ್ಲಿ ಬೆಹರಿಂಜರ್ದು ಆಡಿಯೋ ಇಂಟರ್ಫೇಸ್ ಇದ್ದರೆ ನೀವು ಬೆಹರಿಂಜರ್ ಆಡಿಯೋ ಇಂಟರ್ಫೇಸ್ನ ಡ್ರೈವನ್ನು ನೀವು ಅದರ ಹೋಮ್ ಪೇಜ್ಗೆ ಹೋಗಿ ಇಲ್ಲಿ ಪ್ರಾಡಕ್ಟ್ ಅಂತ ಇರುತ್ತೆ. ಈ ಪ್ರಾಡಕ್ಟಲ್ಲಿ ನಿಮಗೆ ಆಡಿಯೋ ಇಂಟರ್ಫೇಸ್ನ ಡ್ರೈವ್ಗಳು ಬೇಕಿದ್ದರೆ ಆ ಡ್ರೈವ್ಗಳನ್ನು ನೀವು ತೆಗೆದುಕೊಳ್ಬೇಕು. ಆಮೇಲೆ ಆಡಿಯೋದು ನಿಮ್ಮದು ಆಡಿಯೋ ಇಂಟರ್ಫೇಸ್ ಇದ್ದರೆ ಅದರಲ್ಲಿ ಯಾವುದು ಮಾಡೆಲ್ ಇದೆ ಆ ಮಾಡೆಲನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಮಾಡೆಲನ್ನು ಸೆಲೆಕ್ಟ್ ಮಾಡಿಕೊಂಡು ಅದು ಬೇಕಾಗಿರ್ತಕ್ಕಂಥದ್ದು ನಿಮಗೆ ಇಲ್ಲಿ ಡೌನ್ಲೋಡ್ ಅಂತ ಕೇಳುತ್ತೆ. ಡೌನ್ಲೋಡಲ್ಲಿ ನಿಮ್ಗೆ ಯಾವುದು ಮಾಡೆಲ್ ಇದೆ ಮಾಡಿಯೋದು ಆ ಮಾಡೆಲ್ನ ಡ್ರೈವನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು. ಆಮೇಲೆ ಫೋಕಸ್ ರೈಟ್ನ ಯಾವುದು ನಿಮ್ಮದು ಆಡಿಯೋ ಇಂಟರ್ಫೇಸ್ ಇರುತ್ತೋ ಆ ಆಡಿಯೋ ಇಂಟರ್ಫೇಸನ್ನು ಸೆಲೆಕ್ಟ್ ಮಾಡಿಕೊಂಡು ಅದರ ಹೋಮ್ ಪೇಜ್ಗೆ ಹೋಗಿ ನೀವು ಡ್ರೈವನ್ನು ಡೌನ್ಲೋಡ್ ಮಾಡಬೇಕು. ಆದರೆ ನಾವು ಏನು ಮಾಡ್ತೀವಿ ಅಂತಂದರೆ, ಇಲ್ಲಿ ನೋಡಿ ಕ್ಯೂಬಸ್ಫೈಯಲ್ಲಿ ಡ್ರೈವನ್ನು ಸೆಲೆಕ್ಟ್ ಮಾಡೋಲ್ಲ, ಡೈರೆಕ್ಟಾಗಿ ನಾವು ರೆಕಾರ್ಡಿಂಗ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ರೆಕಾರ್ಡಿಂಗ್ ಸರಿಯಾಗಿ ಆಗೋದಿಲ್ಲ. ಸೊ ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಮೊದಲು ಏನು ಮಾಡಬೇಕಪ್ಪ ಅಂತಂದರೆ, ನಿಮ್ಮದು ಬೆಹರಿಂಜರ್ದು ಇದ್ದರೆ ಬೆಹರಿಂಜರ್ದು ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಬೆಹರಿಂಜರ್ ಆಡಿಯೋ ಇಂಟರ್ಫೇಸ್ ಇದ್ದರೆ, ಇಲ್ಲ ಆಡಿಯೋದಿದ್ದರೆ ಇಲ್ಲಿ ನೋಡಿ ಆಡಿಯೋದಲ್ಲಿ ಸಾಕಷ್ಟು ಆಡಿಯೋ ಇಂಟರ್ಫೇಸ್ಗಳು ಇದರಲ್ಲಿದೆ. ಇದು ಕೀಬೋರ್ಡ್ ಇದೆ, ಆಡಿನ ಕೀಬೋರ್ಡ್, ಆಮೇಲೆ ಇದು ಮಾನಿಟರ್, ಆಮೇಲೆ ಮೈಕ್ರೋಫೋನ್. ಈ ರೀತಿ 4 ಪಾರ್ಟಲ್ಲಿ ಆಡಿಯೋ ಕಂಪ್ನಿ ಕಡೆಯಿಂದ ನಮಗೆ ಬೇರೆ ಬೇರೆ ಪ್ರಾಡಕ್ಟ್ಗಳು ಸಿಗುತ್ತೆ. ಇದರಲ್ಲಿ ಆಡಿಯೋ ಮಿಡಿ ಇಂಟರ್ಫೇಸ್ಗಳು ಅಂತಂದರೆ ಆಡಿಯೋ ಇಂಟರ್ಫೇಸ್ಗಳು ಟ್ರ್ಯಾಕ್ ಡಿಯೋ HD ಇದೆ, ಟ್ರ್ಯಾಕ್ ಡಿಯೋ HD, ಪ್ರೊಡ್ಯೂಸರ್ ಪ್ಯಾಕ್ ಇದೆ, ಸೋಲೋ ಡಿಯೋ, ಈ ರೀತಿ ಬೇರೆ ಬೇರೆ ಇದರಲ್ಲಿ ಆಡಿಯೋ ಇಂಟರ್ಫೇಸ್ಗಳು ಸಿಗುತ್ತೆ. ಅದೇ ರೀತಿ ಫೋಕಸ್ ರೈಟಲ್ಲೂ ಸಿಂಗಲ್ ಚಾನಲ್ ಬರುತ್ತೆ, ಡಬಲ್ ಚಾನಲ್ ಬರುತ್ತೆ, 4 ಚಾನಲ್ ಬರುತ್ತೆ, 8 ಚಾನಲ್ದು ಬರುತ್ತೆ. ಅದೇ ರೀತಿ ಬೆಹರಿಂಜರ್ದು ಕೂಡ ನಿಮಗೆ ಎಷ್ಟು ಚಾನಲ್ದು ಬೇಕೋ ಅಷ್ಟು ಚಾನಲ್ದು ನಿಮಗೆ ಪ್ರಾಡಕ್ಟು ಅದರಲ್ಲಿ ಸಿಗುತ್ತೆ. ಆಡಿಯೋ ಇಂಟರ್ಫೇಸಲ್ಲಿ 17 USB ಆಡಿಯೋ ಇಂಟರ್ಫೇಸ್ಗಳು ಇದರಲ್ಲಿ ಇದೆ, ಬೇರೆ ಬೇರೆದು. ಇದು 8 ಚಾನಲ್ದಿದೆ, ಇದು 2 ಚಾನಲ್ದಿದೆ, ಇದು 2 ಚಾನಲ್ದಿದೆ. ಈ ರೀತಿ ನಿಮಗೆ ಬೇರೆ ಬೇರೆ ಪ್ರಾಡಕ್ಟ್ಗಳು, ನೀವು ಯಾವುದು ಆಡಿಯೋ ಇಂಟರ್ಫೇಸನ್ನು ತರಿಸ್ಕೊಂಡಿದ್ದೀರೋ ಅದನ್ನು ನೀವು ಆಯಾಯ ಕಂಪ್ನಿಯ ಹೋಮ್ ಪೇಜ್ಗೆ ಹೋಗಿ ಅಲ್ಲಿ ಪ್ರಾಡಕ್ಟಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಡೌನ್ಲೋಡ್ ಅಂತ ಕೇಳುತ್ತೆ. ಆ ಡೌನ್ಲೋಡಲ್ಲಿ USB ಆಡಿಯೋ ಇಂಟರ್ಫೇಸನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಡ್ರೈವ್ಗಳನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲೇಷನ್ ಮಾಡಿ ಅದನ್ನು ನೀವು ಆಮೇಲೆ ನಿಮ್ಮ ಕ್ಯೂಬಸ್ಫೈ ಇರ್ಬೋದು, ಆ್ಯಪಲ್ ಸ್ಟುಡಿಯೋ ಇರ್ಬೋದು, ಅಥವಾ ನಿಮ್ಮದು ಯಾವುದೇ ಇರ್ಬೋದು. ಅಂದರೆ ಡಿಜಿಟಲ್ ಆಡಿಯೋ ವರ್ಕ್ ಸ್ಟೇಷನ್ ಅಂತ ಹೇಳಿ ನಿಮ್ದು ಯಾವುದೇ ಸಾಫ್ಟ್ವೇರ್ ಇರ್ಬೋದು, ಅದರಲ್ಲಿ ನೀವು ಈ ನಿಮ್ಮ ಆಡಿಯೋ ಇಂಟರ್ಫೇಸ್ಗಳನ್ನು ನೀವು ಮೊದಲು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ನೀವೇನು ಮಾಡಬೇಕಂತಂದರೆ, ಮೊದಲಿಗೆ ನೀವು ಫೈಲ್ಗೆ ಹೋಗಿ ಈ ಪ್ರಾಜೆಕ್ಟನ್ನು ನೀವು ಮೊದಲು ಸೇವ್ ಮಾಡ್ಕೊಳ್ಬೇಕು. ಇನ್ನೊಮ್ಮೆ ಹೇಳ್ತೀನಿ ಕೇಳಿ. ಈ ಫೈಲ್ಗೆ ಹೋಗಿ ನೀವು ಮೊದಲು ಸೇವ್ ಅಂತ ಇರುತ್ತೆ, ಅಥವಾ ನೀವು ಕಂಟ್ರೋಲ್ ಪ್ರೆಸ್ ಮಾಡಿ ಎಸ್ ಅನ್ನು ಕೊಟ್ಟರೆ ಇಲ್ಲಿ ನೀವು ಮಾಡ್ತಕ್ಕಂಥ ಪ್ರಾಜೆಕ್ಟ್ದು ಹೆಸರು ಯಾವುದಿದೆಯೋ ಅದನ್ನು ನೀವು ಇಲ್ಲಿ ಹಾಕಿ ನೀವು ಪ್ರಾಜೆಕ್ಟನ್ನು ಮೊದಲು ಸೇವ್ ಮಾಡಬೇಕು. ನಾನು ಕ್ಲಾಸ್ 1 ಅಂತ ಹೇಳಿ ತೊಗೊಳ್ತೀನಿ. ಕ್ಲಾಸ್ 1 ಅಂತ ಹೇಳಿ ನಾನು ಇಲ್ಲಿ ಹಾಕಿ ಸೇವ್ ಕೊಡ್ತೀನಿ. ನೀವು ನಿಮ್ಗೆ ಯಾವುದು ನಿಮ್ಗೆ ನೆನಪು ಉಳಿಯೋಂಥ ಹೆಸರನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ನೀವೇನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ಡಿವೈಸ್ ಸೆಟ್ಟಿಂಗಲ್ಲಿ ಹೋಗಬೇಕು. ಇಲ್ಲಿ ಡಿವೈಸಲ್ಲಿ ಹೋಗಬೇಕು. ಡಿವೈಸಲ್ಲಿ ಡಿವೈಸ್ ಸೆಟಪ್ ಕರೆಕ್ಟಾಗಿ ನೋಡ್ಕೊಳ್ಳಿ ಒಂದು ಸರಿ. ಇನ್ನೊಂದು ಏನು ಮಾಡ್ತೀರಿ ಅಂತಂದರೆ, ನೀವು ವಿಡಿಯೋಗಳನ್ನು ಸ್ಕಿಪ್ ಮಾಡ್ತೀರಿ, ಅಂದರೆ ಸ್ವಲ್ಪ ಓಡಿಸ್ಕೊಂಡು ನೋಡ್ತೀರಿ. ಹಾಗಾಗಿ ನಿಮಗೆ ಅದು ಸರಿಯಾಗಿ ಗೊತ್ತಾಗೋದಿಲ್ಲ. ನೀವು ಈಗೇನು ಮಾಡಬೇಕಪ್ಪ ಅಂತಂದರೆ, ಡಿವೈಸ್ ಸೆಟಪ್ಪನ್ನು ಇಲ್ಲಿ ನೋಡಿ, ಇಲ್ಲಿ ಡಿವೈಸ್ ಸೆಟಪ್ ಅಂತ ಬರುತ್ತಲ್ಲ, ಈ ಡಿವೈಸ್ ಸೆಟಪ್ಪನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಈ ಡಿವೈಸ್ ಸೆಟಪ್ಪನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಹಲವಾರು ಫೈಲ್ಗಳು ನಿಮಗೆ ಸಿಗುತ್ತೆ. ಮೀಡಿಯಾದ ಬಗ್ಗೆ ಇದೆ, ರಿಮೋಟ್ ಡಿವೈಸ್ ಇದೆ, ಟ್ರಾನ್ಸ್ಪೋರ್ಟ್ ಇದೆ, ವಿಡಿಯೋದ ಬಗ್ಗೆ ಇದೆ, ಆಮೇಲೆ VST ಆಡಿಯೋ ಸಿಸ್ಟಮ್ ಅಂತ ಹೇಳಿ ಒಂದು ಆಪ್ಷನ್ ಇಲ್ಲಿ ನಿಮಗೆ ಕಾಣಿಸುತ್ತೆ. ನೀವೇನು ಮಾಡಬೇಕು ಅಂದರೆ, VST ಆಡಿಯೋ ಸಿಸ್ಟಮ್ ಇದೆಯಲ್ಲ ಇದರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆಮೇಲೆ ಇಲ್ಲಿ VST ಆಡಿಯೋ ಸಿಸ್ಟಮ್ SEO ಡ್ರೈವರ್ ಅಂತ ಬರುತ್ತೆ. ಇಲ್ಲಿ
ಈ ಪಾರ್ಟಲ್ಲಿ ನೀವೇನು ಮಾಡಬೇಕು, ನಿಮ್ಮ ಯಾವ ಡ್ರೈವ್ ಇದೆ ಆ ಡ್ರೈವನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ, ನಂದು ಡೈರೆಕ್ಟ್ ಯಮಾ ಕಂಪ್ನಿ ಮಿಕ್ಸರ್ ಇರೋದರಿಂದ ನಾನು ಡೈರೆಕ್ಟ್ ಅದನ್ನು ಕನೆಕ್ಟ್ ಮಾಡಿದ್ದೀನಿ. ಹಾಗಾಗಿ ನಂದು ಯಾವುದೇ ಆಡಿಯೋ ಇಂಟರ್ಫೇಸ್ ಇಲ್ಲ. ಆ ಕಾರಣಕ್ಕಾಗಿ ನಾನು ಆಡಿಯೋ ಇಂಟರ್ಫೇಸ್ನ ಯಾವುದೂ ಡ್ರೈವನ್ನು ನಾನು ಇಲ್ಲಿ ಹಾಕ್ಕೊಂಡಿಲ್ಲ. ನಿಮ್ದು ಯಾವುದು ಆಡಿಯೋ ಇಂಟರ್ಫೇಸ್ ಇದೆಯೋ ಇಲ್ಲಿ ಅದು ಶೋ ಆಗುತ್ತೆ, ಅಂದರೆ ಕಾಣಿಸುತ್ತೆ. ಆ ಕಾಣಿಸತಕ್ಕಂಥ ಆಡಿಯೋ ಇಂಟರ್ಫೇಸನ್ನು ನೀವೇನು ಮಾಡಬೇಕು, ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಾನು ಆಡಿಯೋ ಇಂಟರ್ಫೇಸ್ ಇಲ್ಲ, ನಂದು ಡೈರೆಕ್ಟ್ ಮಿಕ್ಸರ್ ಇರೋದ್ರಿಂದ ನಾನು ಮಿಕ್ಸರನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸರ್ ಇದೆ, ಸ್ವಿಚ್ ಅಂತ ಬರುತ್ತೆ. ಇಲ್ಲಿ ಮೊದಲಿಗೆ ಏನಾಗಿದೆ, ಡಿಫಾಲ್ಟಾಗಿ ಇದು ಇರುತ್ತೆ, SEO ಡೈರೆಕ್ಟ್ ಎಕ್ಸ್ ಫುಲ್ ಡುಫ್ಲೆಕ್ಸ್ ಡ್ರೈವರ್ ಅಂತ ಹೇಳಿ ಇದು ಸೆಲೆಕ್ಟ್ ಇರುತ್ತೆ. ನಿಮ್ದು ಯಾವ ಡ್ರೈವರ್ ಇರುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಈ ರೀತಿ ಸ್ವಿಚ್ ಅಂತ ಕೇಳುತ್ತೆ. ಆ ಸ್ವಿಚ್ ಮೇಲೆ ಕ್ಲಿಕ್ ಕೊಟ್ಟ ನಂತರ ನಿಮ್ಮದು ಇಲ್ಲಿ ಸೆಲೆಕ್ಟ್ ಆಗುತ್ತೆ. ಆಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ಸೆಕೆಂಡ್ ಒನ್ನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ದು ಯಾವ್ದು ಡ್ರೈವ್ ಇದೆಯೋ ಆ ಡ್ರೈವ್ದು ಇಲ್ಲಿ ನಿಮಗೆ ಕಾಣಿಸುತ್ತೆ. ಆ ಡ್ರೈವ್ ಮೇಲೆ ಕ್ಲಿಕ್ ಮಾಡಿ. ಡ್ರೈವ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕಂಟ್ರೋಲ್ ಪ್ಯಾನಲ್ ಅಂತ ಬರುತ್ತೆ. ಮೈಕ್ರೋಫೋನ್ ಇರುತ್ತೆ, ಇಲ್ಲಿ ಸ್ಪೀಕರ್ದು ಔಟ್ಪುಟ್ ಇರುತ್ತೆ, ಇದು ಇನ್ಪುಟ್ ಇರುತ್ತೆ ಡಿವೈಸಲ್ಲಿ. ಇದು ಔಟ್ಪುಟ್ಟು ಇಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆ ಇರೋದು ಔಟ್ಪುಟ್ ಅಂತ ಇಲ್ಲಿ ನೋಡಿ. ಇನ್ನೊಂದು ಸರಿ, ಇದು ಔಟ್ಪುಟ್ ಸೆಕ್ಷನು, ಇದು ಇನ್ಪುಟ್ ಸೆಕ್ಷನ್. ಇಲ್ಲಿ ಬರೆದಿದ್ದಾರೆ ನೋಡಿ, ಇದು ಡೈರೆಕ್ಟ್ ಸೌಂಡ್ ಔಟ್ಪುಟ್ ಪೋರ್ಟ್ ಅಂತ ಹೇಳಿ, ಆಮೇಲೆ ಇನ್ಪುಟ್ ಪೋರ್ಟ್ ಅಂತ ಹೇಳಿ. ನೀವು ಯಾವ್ದು ಬೇಕೋ ನೀವು ಅದರಲ್ಲಿ ನಿಮಗಿರೋ ಯಾವುದು ಡ್ರೈವ್ ಇದೆಯೋ ಆ ಡ್ರೈವನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಾನು 2 ಸ್ಪೀಕರ್ ಔಟ್ ಸ್ಪೀಕರ್ ಇದೆ ನಂದು. ಆಮೇಲೆ ಮೈಕ್ರೋಫೋನನ್ನು ಈಗೇನು ಮಾಡಬೇಕಂದ್ರೆ ಈ ರೀತಿ ಮ್ಯೂಟ್ ಇರುತ್ತೆ, ಅದರಲ್ಲಿ ಯಾವುದು ಸೆಲೆಕ್ಟ್ ಇರೋದಿಲ್ವಲ್ಲ, ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ ನಂತರ ಈ ರೀತಿ ಚೆಕ್ ಮಾರ್ಕ್ ಬರುತ್ತೆ. ಆ ಚೆಕ್ ಮಾರ್ಕ್ ಮಾಡಿಕೊಂಡು ಆಮೇಲೆ ನೀವು ಓಕೆ ಕೊಡಿ. ಓಕೆ ಕೊಟ್ಟ ನಂತರ ಇಲ್ಲಿ ಲಾಸ್ಟ್ ಒನ್ VST ಸಿಸ್ಟಮ್ ಲಿಂಕ್ ಅಂತ, ಮೊದಲಿಗೆ VST ಆಡಿಯೋ ಸಿಸ್ಟಮ್ ಇರುತ್ತೆ, ಆಮೇಲೆ VST ಸಿಸ್ಟಮ್ ಲಿಂಕ್ ಅಂತ ಬರುತ್ತೆ. VST ಸಿಸ್ಟಮ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇನ್ಪುಟ್ ಮತ್ತು ಔಟ್ಪುಟ್ ಇಲ್ಲಿ ನೋಡಿ, ಇಲ್ಲಿ 2 ಪಾರ್ಟ್ ಇದೆ, ಇನ್ಪುಟ್ ಮತ್ತು ಔಟ್ಪುಟ್. ಈ ಇನ್ಪುಟ್ ಮತ್ತು ಔಟ್ಪುಟ್ಟಲ್ಲಿ ಇಲ್ಲಿ ನೋಡಿ, ನಾನು ಈಗ ಇನ್ಪುಟನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಈ ಇನ್ಪುಟ್ಟಲ್ಲಿ ಇಲ್ಲಿ ಮಾರ್ಕರ್ ಇದೆ ನೋಡಿ, ಒಂದು ಕಾರ್ನರಲ್ಲಿ 2 ಮಾರ್ಕರ್ ಇದೆಯಲ್ಲ, ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಒನ್ನನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೀವು ನಿಮ್ದು ಯಾವುದೇ ಆಡಿಯೋ ಇಂಟರ್ಫೇಸ್ ಇದ್ದರೆ ಒನ್ನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಯಾವುದಾನ ಇರಲಿ, ನೀವು ಒನ್ನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಸ್ಪೀಕರ್ ಅಂದರೆ ಔಟ್ಪುಟ್ ಯಾವುದಿದೆ ಅದನ್ನು ನೀವು 2 ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆಮೇಲೆ ನೀವಿಲ್ಲಿ ಓಕೆ ಕೊಡಬೇಕು. ಓಕೆ ಆಯಿತಾ? ಇದಾದ ನಂತರ ನೀವು ಹಾಗೆ ಕಂಟ್ರೋಲ್ S ಪ್ರೆಸ್ ಮಾಡ್ಕೊಂಡು ಹೋಗಬೇಕು, ಯಾಕಂದರೆ ಫೈಲನ್ನು ನೀವು ಸೇವ್ ಮಾಡ್ತಾ ಹೋಗಬೇಕು. ಇದಾದ ನಂತರ ನಿಮ್ದು ಇನ್ನೊಂದು ಏನಂತಂದರೆ ಇಲ್ಲಿ ಡಿವೈಸ್ಗೆ ಹೋಗಿ. ಡಿವೈಸ್ ಹೋದ ನಂತರ VST ಕನೆಕ್ಷನ್ ಅಂತ ಬರುತ್ತೆ. ಇಲ್ಲಿ ಅದು VST ಕನೆಕ್ಷನನ್ನು ಆ ರೀತಿಯೂ ಮಾಡ್ಬೋದು. ನಿಮ್ಮ ಕೀಬೋರ್ಡಲ್ಲಿ F4 ಅಂತ ಇರುತ್ತೆ ನೋಡಿ, ಒಂದು ಸರಿ ತೋರಿಸ್ತೀನಿ. ಇಲ್ಲಿ ಒಂದು ಸರಿ ಕೀಬೋರ್ಡದು ನೋಡ್ಕೊಳ್ಳಿ, ನಿಮ್ಮ ಕೀಬೋರ್ಡ್ ಯಾವುದಿದೆಯೋ ಆ ಕೀಬೋರ್ಡಲ್ಲಿ ಇಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆ F1 F2 F3 F12ವರೆಗೂ ಇಲ್ಲಿ ಆಪ್ಷನ್ ಇರುತ್ತೆ. ನೀವು ಏನು ಮಾಡಬೇಕಪ್ಪ ಅಂತಂದರೆ F4 ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ F4ಇಂದ ನೀವು ಡೈರೆಕ್ಟಾಗಿ ನಾವು VST ಸಿಸ್ಟಮ್ ಲಿಂಕಿಗೆ VST ಕನೆಕ್ಷನ್ಗೆ ನಾವು ಹೋಗ್ತೀವಿ. ಅಥವಾ ನೀವು ಇಲ್ಲಿ ಡಿವೈಸ್ಗೆ ಹೋಗಿ ಇಲ್ಲಿ VST ಕನೆಕ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ಇನ್ಪುಟು, ಔಟ್ಪುಟು, ಗ್ರೂಪ್ ಎಫೆಕ್ಟ್ಸು, ಎಕ್ಸ್ಟರ್ನಲ್ ಇನ್ಸ್ಟ್ರೂಮೆಂಟು, ಸ್ಟುಡಿಯೋ ಇವ್ಯಾವು ನಿಮಗೆ ಈಗ ಮೊದಲಿಗೆ ಯೂಸ್ ಆಗೋದಿಲ್ಲ. ನಮಗೆ ಬೇಕಾಗಿರೋದು ಏನಪ್ಪ ಅಂತಂದರೆ ಇನ್ಪುಟ್ ಮತ್ತು ಔಟ್ಪುಟ್. ಇಲ್ಲಿ ನೋಡಿ, ಒಂದು ಇನ್ಪುಟ್ ಬೇಕಾಗತ್ತೆ, ಎರಡನೇದು ನಮಗೆ ಔಟ್ಪುಟ್ ಬೇಕಾಗತ್ತೆ. ಈ ಔಟ್ಪುಟ್ಟಲ್ಲಿ ಯಾವುದಿದೆಯೋ ಅದು ಸೆಲೆಕ್ಟ್ ಇರುತ್ತೆ. ಆಮೇಲೆ ಇನ್ಪುಟ್ಟಲ್ಲಿ ಯಾವುದು ಸೆಲೆಕ್ಟ್ ಇದೆಯೋ ಅದಿಲ್ಲಿ ಇರುತ್ತೆ. ನಿಮ್ಮದು ಏನು ಮಾಡ್ಕೊಳ್ಬೇಕು ಅಂತಂದರೆ, ನೀವು ಇನ್ನೊಂದು ತೋರಿಸ್ತೀನಿ ಇರಿ. ನಾನು ಇಲ್ಲಿ ರಿಮೂವ್ ಬಸ್ಸನ್ನು ಕೊಡಿ.
ಇದನ್ನು ಔಟ್ಪುಟ್ಟನ್ನು ಕೂಡ ರಿಮೂವ್ ಬಸ್ಸನ್ನು ಮಾಡ್ಕೊಳ್ಳಿ. ಅಂದರೆ ಇಲ್ಲಿ ಯಾವುದು ಬೇಡ, ಸ್ಟಾರ್ಟಿಂಗಿಂದನೇ ನಾನು ಹೇಳ್ಕೊಡ್ತೀನಿ. ಇಲ್ಲಿ ಏನು ಮಾಡಬೇಕಂತಂದರೆ ಈ ಖಾಲಿ ಜಾಗ ಇದೆಲ್ಲ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಆ್ಯಡ್ ಬಸ್ ಅಂತ ಬರುತ್ತೆ. ನಿಮ್ಮದು ನಾನು ಸ್ಟೇರಿಯೋಲ್ಲಿ ರೆಕಾರ್ಡಿಂಗ್ ಮಾಡಬೇಕು ಅಂದರೆ ಸ್ಟೇರಿಯೋಲ್ಲಿ ನಾನು ಡೈರೆಕ್ಟಾಗಿ ಮಿಕ್ಸರಿಂದ ಮಾಡ್ತಾ ಇರೋದ್ರಿಂದ ನಾನು ಸ್ಟೇರಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಬೆಟರ್ ದೆನ್ ನೀವು ಮೋನೋನ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಆಡಿಯೋ ಇಂಟರ್ಫೇಸಲ್ಲಿ ಮೋನೋ ಸರಿಯಾಗಿ ಕೆಲಸ ಮಾಡುತ್ತೆ. ನೀವು ಮೋನೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಔಟ್ಪುಟ್ಟಲ್ಲಿ ಇಲ್ಲಿ ಆಡಿಯೋ ಬಸ್ ಸ್ಟೇರಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೋನೋ ಅಂದರೆ ಮಿಡಲಲ್ಲಿ ಒಂದು ಸಿಂಗಲ್ ಗೇಜಲ್ಲಿ ಮಾತ್ರ ರೆಕಾರ್ಡಿಂಗ್ ತೊಗೊಳುತ್ತೆ, ಅದು ಇರಲಿ. ಔಟ್ಪುಟ್ ಎರಡು ಕಡೆ ಲೆಫ್ಟು ಮತ್ತು ರೈಟು ಎರಡೂ ಕಡೆ ನಮಗೆ ಬೇಕಾಗತ್ತೆ. ಸೊ ಆ ಕಾರಣಕ್ಕಾಗಿ ನಾವು ಏನು ಮಾಡ್ಕೋಬೇಕು ಅಂತಂದರೆ ಸ್ಟೇರಿಯೋನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಷ್ಟಾದ ನಂತರ ಇದು ಆಯಿತು. ಈಗ ಆಯಿತಾ? ಇದಾದ ನಂತರ ನೀವು ಇಲ್ಲಿ ಈ ಖಾಲಿ ಜಾಗದಲ್ಲಿ ಮತ್ತೆ ಒಂದು ಸರಿ ನೋಡ್ಕೊಳ್ಳಿ. ಈ ಖಾಲಿ ಜಾಗ ಇದೆಯಲ್ಲ, ಇಲ್ಲಿ ಇದು ಪ್ಲೇ ಲಿಸ್ಟ್ ಇದೆ ನಮ್ಮದು. ಆ್ಯಪಲ್ ಸ್ಟುಡಿಯೋದಲ್ಲಿ ಪ್ಲೇ ಲಿಸ್ಟ್ ಹೆಂಗೆ ಬರುತ್ತೋ ಅದು ಇದು ಪ್ಲೇ ಲಿಸ್ಟು. ಇಲ್ಲಿ ನಮಗೆ ಇಲ್ಲಿ ಖಾಲಿ ಜಾಗ ಇದೆಯಲ್ಲ, ಈ ಖಾಲಿ ಜಾಗದ ಮೇಲೆ ನಾವು ರೈಟ್ ಕ್ಲಿಕ್ ಮಾಡಿಕೊಂಡು ಆ್ಯಡ್ ಆಡಿಯೋ ಟ್ರ್ಯಾಕ್, ಆ್ಯಡ್ ಇನ್ಸ್ಟ್ರೂಮೆಂಟ್ ಟ್ರ್ಯಾಕ್, ಆ್ಯಡ್ ಮಿಡಿ ಟ್ರ್ಯಾಕ್, ಅರೇಂಜರ್, ಎಫೆಕ್ಟ್ಸ್ ಚಾನಲ್, ಫೋಲ್ಡರ್, ಗ್ರೂಪ್, ಮಾರ್ಕರ್, ರೂರಲ್, ಸಿಗ್ನೇಚರ್, ಟೆಂಪೋ, ಟ್ರಾನ್ಸ್ಪೋರ್ಟ್, ವಿಡಿಯೋ, ಈ ರೀತಿ ಬೇರೆ ಬೇರೆ ಬರುತ್ತೆ. ನಮಗೆ ಈಗ ಜಸ್ಟ್ ರೆಕಾರ್ಡಿಂಗ್ ಬೇಕಾಗಿರೋದ್ರಿಂದ ನಾವೇನು ಮಾಡ್ಕೊಳ್ಬೇಕು ಅಂತಂದರೆ ಆ್ಯಡ್ ಆಡಿಯೋ ಟ್ರ್ಯಾಕನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಆ್ಯಡ್ ಆಡಿಯೋ ಟ್ರ್ಯಾಕಲ್ಲಿ ಮೊದಲಿಗೆ ನಾವು ಏನು ಮಾಡಬೇಕು, ಸ್ಟೇರಿಯೋನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸ್ಟೇರಿಯೋ ಏನಕ್ಕೆ ಮಾಡೋದು ಅಂತ ನಾನು ಹೇಳ್ತೀನಿ. ಓಕೆ ಕೊಡಿ. ಓಕೆ ಕೊಟ್ಟ ನಂತರ ಇಲ್ಲಿ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಜೂಮ್ ಇನನ್ನು ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಮತ್ತೆ ಒಂದು ಸರಿ ಕೆಳಗಡೆ ಕ್ಲಿಕ್ ಮಾಡಿ ಆ್ಯಡ್ ಆಡಿಯೋ ಟ್ರ್ಯಾಕ್ ಮೇಲೆ ಕ್ಲಿಕ್ ಮಾಡಿ ಸ್ಟೇರಿಯೋ ಬದಲಾಗಿ ಮೋನೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಕೊಡಿ. ಓಕೆ ಕೊಟ್ಟ ನಂತರ ಇಲ್ಲಿ ಎರಡು ಏನಕ್ಕೆ ತೊಗೊಂಡಿವಿ ಅಂತಂದರೆ ಇದು ಮ್ಯೂಸಿಕ್ ಟ್ರ್ಯಾಕ್ ನಮ್ಮದು ಕರೋಕೆ ಇರುತ್ತಲ್ಲ, ಕರೋಕೆಗೋಸ್ಕರ ಇದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಇದು ವೋಕಲ್, ನೀವು ಏನಾನ ಹೆಸರು ಟೈಪ್ ಮಾಡ್ಕೊಳ್ಳಿ, ನಿಮ್ಗೇನು ನೆನಪಿರುತ್ತೋ ವೋಕಲ್ ಅಂತ ಮಾಡ್ಕೊಳ್ಳಿ, ಅಥವಾ ಸಿಂಗಿಂಗ್ ಅಂತ ಮಾಡ್ಕೊಳ್ಳಿ, ಅಥವಾ ಮೇಲ್ ಸಿಂಗರು, ಫೀಮೇಲ್ ಸಿಂಗರು, ಅದನ್ನು ಸಹ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಈ ರೀತಿ ಸೆಲೆಕ್ಟ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಮೋನೋ ಇನ್ ಇರುತ್ತೆ, ಆಮೇಲೆ ಸ್ಟೇರಿಯೋ ಔಟು ಎರಡು ಸೆಲೆಕ್ಟ್ ಇರಬೇಕು. ಇದು ಆಫ್ ಇದ್ದರೆ ನೀವು ಇದನ್ನು ಆನ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ ನೋ ಬಸ್ ಅಂತ ಇರುತ್ತೆ. ಈ ನೋ ಬಸ್ ಅಂತ ಈ ರೀತಿ ಬಂದಿದ್ದರೆ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ಕ್ಲಿಕ್ ಮಾಡಿ ಮೋನೋ ಇನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಆಮೇಲೆ ಸ್ಟೇರಿಯೋ ಔಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎರಡೂ ನಮಗೆ ಸಿಗುತ್ತೆ. ಇದಾದ ನಂತರ ನಾವು ಏನು ಮಾಡಬೇಕಪ್ಪ ಅಂತಂದರೆ ನಾವು ಮ್ಯೂಸಿಕ್ ಟ್ರ್ಯಾಕನ್ನು ಇದರಲ್ಲಿ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಮ್ಯೂಸಿಕ್ ಟ್ರ್ಯಾಕ್ ಆ್ಯಡ್ ಮಾಡ್ಕೊಳ್ಬೇಕಾದ್ರೆ ನಾವು ಏನು ಮಾಡಬೇಕಪ್ಪ ಅಂತಂದರೆ ನಾವು ಯಾವ ಫೋಲ್ಡರಲ್ಲಿ ನಾವು ಸೇವ್ ಮಾಡಿದ್ದೀವೋ ಅದನ್ನು ನಾನು ಈ ಟ್ರ್ಯಾಕನ್ನು ಇದನ್ನು ಏನು ಮಾಡಬೇಕಂತಂದರೆ ಇದನ್ನು ಡ್ರ್ಯಾಗ್ ಮಾಡಿಕೊಂಡು ನೀವು ಕ್ಯೂಬಸ್ ಫೈಲ್ನ ಇಲ್ಲಿ ಕೆಳಗಡೆ ಒಂದು ಲೋಗೋ ಇರುತ್ತೆ, ಆ ಲೋಗೋ ಮೇಲೆ ತೆಗೆದುಕೊಂಡು ಬಂದಾಗ ಈ ರೀತಿ ಬರುತ್ತೆ. ಅಲ್ಲಿ ನೀವು ಇದನ್ನು ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡಬೇಕು. ಜಗ್ಗಿ ತಂದು ಬಿಡಬೇಕು. ಅದರಲ್ಲಿ ಬಿಟ್ಟ ನಂತರ ಓಕೆ ಕೇಳುತ್ತೆ. ಇಲ್ಲಿ ಓಕೆ ಕೊಡಿ. ಓಕೆ ಕೊಟ್ಟಂತ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗತ್ತೆ. ಸ್ನೇಹಿತರೆ, ಯಾರೆಲ್ಲ ಇನ್ನೂ ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡೋ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಒಂದೊಳ್ಳೆ ಕಮೆಂಟ್ ಮಾಡಿ, ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ರೀತಿ ಟ್ರ್ಯಾಕ್ ನಮ್ಮದು ಮ್ಯೂಸಿಕ್ ಟ್ರ್ಯಾಕ್ ಬರುತ್ತೆ. ಅದನ್ನು ಸ್ವಲ್ಪ ನಾವು ಟ್ರ್ಯಾಕ್ ಮಾಡಿ ಈ ಕಡೆ ಮುಂದ್ಗಡೆ ಸರಿಸ್ಕೊಳ್ಳೋಣ. ಇಲ್ಲಿ ನಾವೀಗ ಏನು ಮಾಡಬೇಕು ಅಂತಂದರೆ ರೆಕಾರ್ಡಿಂಗ್ ಕೊಡೋದಿದೆಯಲ್ಲ, ರೆಕಾರ್ಡಿಂಗಲ್ಲಿ ಇಲ್ಲಿ ಕ್ಲಿಕ್ ಮಾಡೋಣ. ರೆಕಾರ್ಡಿಂಗ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮ್ಯೂಸಿಕ್ ಟ್ರ್ಯಾಕ್ ಬರುತ್ತೆ. ಇಲ್ಲಿ ನೋಡಿ ಟ್ರಾನ್ಸ್ಪೋರ್ಟ್ ರೆಕಾರ್ಡರ್ ಅಂತಿರುತ್ತೆ. ಟ್ರಾನ್ಸ್ಪೋರ್ಟ್ ರೆಕಾರ್ಡರ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಮಗೆ ರೆಕಾರ್ಡಿಂಗ್ ಆನ್ ಇರುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ರೆಕಾರ್ಡರ್ ಎನೇಬಲ್ ಇರಬೇಕು. ರೆಕಾರ್ಡರ್ ಎನೇಬಲ್ ಇದ್ದರೆ ಅಂದರೆ ರೆಡ್ ಮಾರ್ಕ್ ಇದ್ದರೆ ಮಾತ್ರ ಇಲ್ಲಿ ರೆಕಾರ್ಡಿಂಗ್ ತೊಗೊಳುತ್ತೆ, ಇಲ್ಲ ಅಂತಂದರೆ ರೆಕಾರ್ಡಿಂಗ್ ತೊಗೊಳ್ಳೋದಿಲ್ಲ. ಯಾವ್ದು ಸೆಲೆಕ್ಟ್ ಇರುತ್ತೋ ಇಲ್ಲಿ ಯಾವುದು ಎನೇಬಲ್ ಇರುತ್ತೋ ಅಲ್ಲಿ ರೆಕಾರ್ಡಿಂಗ್ ತೊಗೊಳುತ್ತೆ. ನಾವು ಕೆಳಗಡೆ ತೊಗೊಳ್ತೀವಿ. ನಾವು ಈ ರೀತಿ ಮ್ಯೂಸಿಕ್ ಟ್ರ್ಯಾಕನ್ನು ಆ್ಯಡ್ ಮಾಡ್ಕೊಂಡ ನಂತರ ಇಲ್ಲಿ ನಾವು ಏನು ಮಾಡಬೇಕು ಅಂದರೆ ರೆಕಾರ್ಡಿಂಗನ್ನು ಎನೇಬಲ್ ಮಾಡ್ಕೊಳ್ಬೇಕು.
ಈ ರೀತಿ ರೆಡ್ ಮಾರ್ಕ್ ಬರುತ್ತೆ. ಶಿವಯೋಗಿ ಸಿದ್ಧರಾಮ ಕೊಲ್ಲಾಪುರ ಧಾಮ, ಶಿವಯೋಗಿ ಸಿದ್ಧರಾಮ ಸೊಲ್ಲಾಪುರ ಧಾಮ. ಈ ರೀತಿ ನೀವು ರೆಕಾರ್ಡಿಂಗನ್ನು ಟ್ರ್ಯಾಕನ್ನು ಸ್ಟಾರ್ಟ್ ಮಾಡಿಕೊಂಡು, ನಾನು ಇಲ್ಲಿ ಕೆಲವು ಅಕ್ಷರಗಳು ಮಿಸ್ ಆಗಿದೆ, ಆ ಮಿಸ್ ಆಗಿರೋ ಅಕ್ಷರಗಳನ್ನು ನಾನು ಏನೂ ಮಾಡೋದಿಲ್ಲ. ಇದು ಜಸ್ಟ್ ರೆಕಾರ್ಡಿಂಗ್ ಹೆಂಗೆ ಮಾಡೋದು ಅನ್ನೋದನ್ನು ನಾನು ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಮೇಲೆ ನಾವು ಮಿಕ್ಸಿಂಗ್ ಹೆಂಗೆ ಮಾಡೋದು, ಪ್ರೊಸೆಸಿಂಗ್ ಹೆಂಗೆ ಮಾಡೋದು ಅದನ್ನೆಲ್ಲ ನಾನು ಹೇಳ್ಕೊಡ್ತೀನಿ ಸೆಕೆಂಡ್ ಪಾರ್ಟಲ್ಲಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಏನಪ್ಪ ಅಂತಂದರೆ, ಯಾರೆಲ್ಲ ಇನ್ನೂ ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಯಾಕಂದರೆ ಯಾರೆಲ್ಲ ರೆಕಾರ್ಡಿಂಗ್ ಸ್ಟುಡಿಯೋ ಮಾಡಬೇಕಂತ ಇದ್ದಾರೋ ಅವ್ರಿಗೆ ಇದು ಅನುಕೂಲ ಆಗಲಿ, ಮತ್ತು ಕ್ಯೂಬಸ್ ಫೈನ ಯೂಸ್ ಮಾಡ್ತಾ ಇದ್ದಾರೋ ಅವರೆಲ್ಲರಿಗೂ ಅನುಕೂಲ ಆಗಲಿ. ಜೊತೆಗೆ ಎಪಲ್ ಸ್ಟುಡಿಯೋ ಮ್ಯೂಸಿಕ್ ಪ್ರೊಡಕ್ಷನ್ ಕೋರ್ಸ್ ಕೂಡ ಸ್ಟಾರ್ಟ್ ಆಗಿದೆ. ಯಾರು ಜಾಯ್ನ್ ಆಗಬೇಕೋ ಅವರು ಬೇಗನೆ ಜಾಯ್ನ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಕಾಂಟ್ಯಾಕ್ಟ್ ನಂಬರನ್ನು ನಾನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ, ಡಿಸ್ಪ್ಲೇ ಮೇಲೂ ಕೊಡ್ತೀನಿ. 9902135953 ಈ ನಂಬರ್ಗೆ ನೀವು ವಾಟ್ಸಪ್ ಮಾಡೋ ಮುಖಾಂತರ ಮ್ಯೂಸಿಕ್ ಪ್ರೊಡಕ್ಷನ್ ಕೋರ್ಸ್ನ ಬಗ್ಗೆ ಆಗಿರ್ಬೋದು, ಕ್ಯೂಬಸ್ ಫೈ, ಆ್ಯಪಲ್ ಸ್ಟುಡಿಯೋ ಈ ಸಾಫ್ಟ್ವೇರ್ಗಳ ಬಗ್ಗೆ ಆಗಿರ್ಬೋದು ನೀವು ಮಾಹಿತಿಯನ್ನು ಕೇಳ್ಕೊಳ್ಬೋದು. ನಾನು ಅದ್ರ ಬಗ್ಗೆ ನಿಮಗೆ ಹೇಳ್ತೀನಿ. ಯಾರಿಗೆ ವಿಡಿಯೋ ಇಷ್ಟ ಆಗ್ತದೋ, ಯಾರು ನಿಮಗೆ ಈ ವಿಡಿಯೋ ಮಾಡಲಿಕ್ಕೆ ಪ್ರೋತ್ಸಾಹ ನೀಡಬೇಕು ಅಂತ ಅನಿಸುತ್ತೋ ಅವರು ದಯವಿಟ್ಟು ನನ್ನ ಫೋನ್ಪೇ ನಂಬರ್ 9902135953ಗೆ ನೀವು ಎಷ್ಟನ್ನ ನೀವು ಅಮೌಂಟನ್ನು ನನಗೆ ನೀವು ಕಾಣಿಕೆಯಾಗಿ ನೀವು ನೀಡ್ಬೋದು. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ.